ನಿಮಗೆ ಆರ್ಟ್ ಥೆರಪಿ ಅಂದ್ರೆ ಏನು ಗೊತ್ತಾ? ವೀಕ್ ಪೂರ್ತಿ ಕೆಲಸ ಮಾಡಿ ಸೈಕ್ ಆಗಿ ವೀಕೆಂಡಲ್ಲಿ ಸೈಕ್ ಥರ ಪೇಂಟಿಂಗ್ ಮಾಡೋದೇ ಆರ್ಟ್ ಥೆರಪಿ. ಇಡೀ ಜೀವನದಲ್ಲೇ ಮನೆ ಗೋಡೆಗೆ ಮಾತ್ರ ಪೇಂಟ್ ಮಾಡಿರೋ ನನಗೆ ಈ ಆರ್ಟ್ ಥೆರಪಿ ಕಿಟ್ನ ನನ್ನ ಹೆಂಡತಿ ಸರ್ಪ್ರೈಸ್ ಆಗಿ ಕೊಟ್ಲು. ನಾನು ರವಿ ವರ್ಮಾ, ಪಿಕಾಸೋ, ಡಿಕಾಪ್ರಿಯೋ ರೇಂಜ್ಗೆ ಪೇಂಟ್ ಬ್ರಷ್ ಹಿಡ್ದೆ. ಆದರೆ ಪೇಂಟಿಂಗ್ ಏನಾಯ್ತು ಅಂತ ಪ್ಲೀಸ್ ಕೊನೆ ತನಕ ಕಾದು ನೋಡಿ. ನನಗೆ ಈ ಬ್ಲ್ಯಾಕ್ ಅಂಡ್ ವೈಟ್, ರೆಡ್, ಬ್ಲೂ, ಯೆಲ್ಲೋ, ಗ್ರೀನ್ ಬಿಟ್ರೆ ಬೇರೆ ಯಾವ ಕಲರ್ಸ್ ಗೊತ್ತಿಲ್ಲ. ಆದ್ರೆ ಇಲ್ಲಿ ಒಂದು 25 ಕಲರ್ಸ್ ಇದ್ವು. ಮ್ಯಾಥ್ಸ್ ಅಲ್ಲಿ ನಾವು ತುಂಬಾ ಶಾರ್ಪ್ ಅಲ್ವಾ, 1 2 3 ಎಲ್ಲ ತುಂಬಾ ಈಸಿಯಾಗಿ ಬರುತ್ತೆ. ಸೊ ನಂಬರಿಗೆ ತಕ್ಕಂಗೆ ಬಣ್ಣ ತುಂಬಿಸ್ಕೊಂಡು ಹೋದೆ. ಸ್ಟಾರ್ಟ್ ಮಾಡಿದಾಗ ಇದೇನ್ ಮಹಾ ಅಂತ ಓವರ್ ಜೋಶಲ್ಲಿ ಶುರು ಮಾಡಿದ್ವಿ. ಇನ್ನೇನು 2 ಅವರಲ್ಲಿ ಮುಗಿಸ್ಬಿಡ್ತೀವಲ್ಲ ಅನ್ಕೊಂಡ್ವಿ. ನೋಡಿದ್ರೆ ನಮ್ಮ ಕೈ, ಕಾಲು, ಸೊಂಟ, ಕುತ್ತಿಗೆ ಎಲ್ಲ ಪದ ಆಡಿದ್ರು ನಮ್ಮ ಪೇಂಟಿಂಗ್ ಮಾತ್ರ ಒಂಚೂರು ಮಿಸ್ ಕಾಡ್ಲಿಲ್ಲ. ಆದರೆ ಈ ಬೇನೆಗೆಲ್ಲ ಸೋನೆ ಆಗಿದ್ದು ನಮ್ಮಿಬ್ಬರ ಫೇವ್ರೇಟ್ ಅಣ್ಣವರ ಹಾಡುಗಳು. ದಿನ 2 ರಾತ್ರಿ 9:30ಕ್ಕೆ ಹೋಮ್ವರ್ಕ್ ಥರ ಶುರುವಾದ ಆರ್ಟ್ ವರ್ಕು ಕಡೆಗೆ ನನ್ನ ಹಾರ್ಟಿಗೆ ಹತ್ರ ಆಯಿತು. ಇದು ನನ್ನ ವರ್ಷನ್ನು. ಆದರೆ ನಮ್ಮ ಮೇಡಮ್ ತರೋವಾಗ ಫುಲ್ ಖುಷು. 2 ದಿನಕ್ಕೆ ಟುಸ್ಸು. ಇನ್ನು 3ನೇ ದಿನದ ಕತೆ ಅಂತೂ ಕೇಳೋದೇ ಬೇಡ. ಯಾವ್ಯಾವುದೋ ನಂಬರಿಗೆ ಯಾವ್ಯಾವುದೋ ಬಣ್ಣ ಬೆಳೆದು ಅಲ್ಲಲ್ಲಿ ಎಡವಟ್ಟು ಮಾಡ್ತಿದ್ರು. ಈ ಹೈ ಪ್ರೆಷರ್ ಸಿಚುವೇಶನಲ್ಲಿ BP ಹೈ ಮಾಡ್ಕೊಳ್ದೆ ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲ ತಿಂದು ಮತ್ತೆ ಅಖಾಡಕ್ಕೆ ಇಳಿದು ಪೇಂಟಿಂಗ್ ಮಾಡಿದ್ವಿ. ಶತಾಯಗತಾಯ 10 ಗಂಟೆಗಳ ಘನಘೋರ ಹೋರಾಟದ ಬಳಿಕ ಅರಳಿದ ಕಲಾಕೃತಿ ಇದೆ. ಏನೇ ಹೇಳಿ, ಈ ಸರ್ಪ್ರೈಸ್ ಅಂತೂ ನನಗೆ ಸಿಕ್ಕಾಬಟ್ಟೆ ಖುಷಿ ಕೊಟ್ಟಿದೆ. ಸದ್ಯದಲ್ಲೇ ಇನ್ನೊಂದು ಯಾವುದೋ ಅವತಾರ ಮಾಡಿ ನನ್ನನ್ನು ಇನ್ನೊಂದು ಅವತಾರದಲ್ಲಿ ನಿಮ್ಮ ಮುಂದೆ ತರಿಸ್ತಾರೆ. ಧನ್ಯವಾದಗಳು. ಬರ್ತೀನಿ.